ಅರುಣ್ಗೆ ವಯಸ್ಸು ಕೇವಲ 32, ಆದ್ರೆ ಅವನ ದೇಹಕ್ಕೆ 50ನ ದಣಿವು. ಆಫೀಸ್ ಮೆಟ್ಟಿಲು ಏರಿದರೆ ಸಾಕು ಉಸಿರು ಕಡಿಮೆ, ಮೊಣಕಾಲು ನೋವು, ಮನಸ್ಸಿಗೂ ಶಕ್ತಿ ಇಲ್ಲ. ಡಾಕ್ಟರ್ಗಳು ಇದನ್ನು ಲೈಫ್ ಸ್ಟೈಲ್ ಸಮಸ್ಯೆ ಎಂದರು. ಅರುಣ್ಗೆ ಅದು ಸಾಮಾನ್ಯವೇ ಅನ್ನಿಸಿತು ಆ ದಿನವರೆಗೆ. ಒಂದು ಸಂಜೆ ಅವನ 7 ವರ್ಷದ ಮಗಳು ಅನ್ಯಾ ಕೇಳಿದಳು, ಅಪ್ಪ, ಪಾರ್ಕ್ ಗೇಟ್ ತನಕ ಓಡೋಣವಾ? ಅನ್ಯಾ ನಗುತ್ತಾ ಓಡಿದಳು. ಅರುಣ್ 3 ಹೆಜ್ಜೆ ಹಾಕಿದ, ನಂತರ ನಿಂತ. ಎದೆ ಉರಿಯಿತು, ಕಣ್ಣು ಮಸುಕಾಯಿತು. ಅವನು ಬಾಗಿಕೊಂಡು ನಿಂತ. ಅನ್ಯಾ ಹಿಂದಿರುಗಿ ನಿಧಾನವಾಗಿ ಕೇಳಿದಳು, ಅಪ್ಪ, ನೀನು ಯಾವಾಗ್ಲೂ ಇಷ್ಟು ದಣಿವಾಗಿರುತ್ತೀಯಾ? ಆ ಪ್ರಶ್ನೆ ಅವನ ಹೃದಯಕ್ಕೆ ಬಿದ್ದಿತು. ಆ ರಾತ್ರಿ ಕನ್ನಡಿಯ ಮುಂದೆ ನಿಂತ ಅರುಣ್ ತನ್ನ ದೇಹವನ್ನು ದ್ವೇಷಿಸಲಿಲ್ಲ, ಆದ್ರೆ ತನ್ನನ್ನು ತಾನೇ ಕಡೆಗಣಿಸಿದ್ದಕ್ಕೆ ಬೇಸರವಾಯಿತು. ಮೊದಲ ಬಾರಿಗೆ ದೊಡ್ಡ ಪ್ರತಿಜ್ಞೆ ಮಾಡಿಲ್ಲ. ಅವನು ಕೇವಲ ಇಷ್ಟೇ ಹೇರಿಕೊಂಡನು, ನಾಳೆ 10 ನಿಮಿಷ ನಡಿತೀನಿ. ಮುಂದಿನ ಬೆಳಿಗ್ಗೆ ಹಳೆಯ ಶೂ ಹಾಕಿಕೊಂಡು ಹೊರಟ. 10 ನಿಮಿಷಗಳು ಪರ್ವತ ಹತ್ತಿದಂತೆ ಅನಿಸಿತು. ಕಾಲು ನೋವು, ಬೆವರು, ಮನಸ್ಸಿನೊಳಗಿನ ಧ್ವನಿ, ಇದರಿಂದ ಏನೂ ಆಗಲ್ಲ. ಆದ್ರೂ ಮನೆಗೆ ಬಂದು ಕ್ಯಾಲೆಂಡರ್ನಲ್ಲಿ ಒಂದು ಚಿಕ್ಕ ಗುರುತು ಹಾಕಿದ. ಮುಂದಿನ ದಿನವೂ 10 ನಿಮಿಷ, ನಂತರ 12 ನಿಮಿಷ, ನಂತರ 15 ನಿಮಿಷ. ಕೆಲವು ದಿನ ಬಿಡಿಸಿದ, ಕೆಲವು ದಿನ ಅಲಸಿದ, ಆದ್ರೆ ಸಂಪೂರ್ಣವಾಗಿ ನಿಲ್ಲಿಸಲಿಲ್ಲ. 2 ವಾರಗಳ ನಂತರ ಬದಲಾವಣೆ ಕಾಣಿಸಿತು. ದೇಹದಲ್ಲಲ್ಲ, ಮನಸ್ಸಿನಲ್ಲೇ. ನಿದ್ರೆ ಚೆನ್ನಾಯಿತು, ಮನಸ್ಸು ಹಗುರವಾಯಿತು. ಅವನು ಫಿಟ್ಟಾಗಿದ್ದಕ್ಕಾಗಿ ಅಲ್ಲ, ತನ್ನ ಮಾತನ್ನು ತಾನೇ ಉಳಿಸಿಕೊಂಡಿದ್ದಕ್ಕಾಗಿ ಹೆಮ್ಮೆಯಾಯಿತು. ಅರುಣ್ ನಿಧಾನವಾಗಿ ಚಿಕ್ಕ ಅಭ್ಯಾಸಗಳನ್ನು ಸೇರಿಸಿಕೊಂಡ. ಹೆಚ್ಚು ನೀರು ಕುಡಿಯುವುದು, ದಿನಕ್ಕೆ ಒಂದಾದರೂ ಆರೋಗ್ಯಕರ ಊಟ, ಮನೆಯಲ್ಲಿ ಸರಳ ಸ್ಟ್ರೆಚಿಂಗ್. ಜಿಮ್ ಇಲ್ಲ, ಸಾಧನಗಳಿಲ್ಲ, ಇದ್ದದ್ದು ನಿರಂತರತೆ. 3 ತಿಂಗಳ ಬಳಿಕ ಸಹೋದ್ಯೋಗಿಗಳು ಗಮನಿಸಿದರು. ನೀನು ಬದಲಾಗಿದ್ದೆ ಎಂದರು. ಅರುಣ್ ನಗಿದ, ಯಾಕೆಂದ್ರೆ ನಿಜವಾದ ಬದಲಾವಣೆ ಒಳಗಿತ್ತು. ಮೊಣಕಾಲು ನೋವು ಕಡಿಮೆ, ಉಸಿರಾಟ ಸುಧಾರಿಸಿತು. ಮತ್ತೆ ಓಡಲು ಶುರು ಮಾಡಿದ, ನಿಧಾನವಾಗಿ, ಆದ್ರೆ ನಿಲ್ಲದೆ. ಒಂದು ಸಂಜೆ ಮತ್ತೆ ಅನ್ಯ ಸವಾಲು ಹಾಕಿದಳು, ಅಪ್ಪ, ಓಡೋಣ? ಈ ಬಾರಿ ಅರುಣ್ ಓಡಿದ. ವೇಗವಿಲ್ಲ, ಪರಿಪೂರ್ಣತೆ ಇಲ್ಲ, ಆದ್ರೆ ಕೊನೆಯವರೆಗೆ. ಗೇಟ್ ತಲುಪಿದಾಗ ಅನ್ಯಾ ಅಪ್ಪಳಿಸಿ ಹೇಳಿದಳು, ಅಪ್ಪ, ನೀನು ಈಗ ಬಲಿಷ್ಠನಾಗಿದ್ದೀಯಾ? ಆ ಕ್ಷಣದಲ್ಲಿ ಅರುಣ್ ಅರ್ಥ ಮಾಡಿಕೊಂಡನು, ಫಿಟ್ನೆಸ್ ಅಂದ್ರೆ 6 ಪ್ಯಾಕ್ ಅಲ್ಲ, ನಿನ್ನ ಜೀವನಕ್ಕೆ ಬೇಕಾದ ಶಕ್ತಿ. 1 ವರ್ಷ ಕಳೆಯಿತು. ಇನ್ನೂ ಕೆಲವು ದಿನ ಅವನು ವರ್ಕೌಟ್ ಮಿಸ್ ಮಾಡುತ್ತಾನೆ. ಆದ್ರೆ ಫಿಟ್ನೆಸ್ ಈಗ ಶಿಕ್ಷೆ ಅಲ್ಲ, ಸ್ವಾಭಿಮಾನ. ಅವನು ದೇಹವನ್ನು ದ್ವೇಷಿಸಿ ವ್ಯಾಯಾಮ ಮಾಡಿಲ್ಲ, ಅವನು ತನ್ನ ದೇಹವನ್ನು ಪ್ರೀತಿಸಿ ಚಲಿಸಿದ. ಯಾರಾದರೂ ಕೇಳಿದ್ರೆ, ನೀನು ಫಿಟ್ ಹೇಗೆ ಆದೆ? ಅವನು ಹೇಳಿದ್ದು ಒಂದೇ, ನಾನು ಪ್ರೇರಣೆಗಾಗಿ ಕಾಯಲಿಲ್ಲ, ನಾನು ಕ್ರಿಯೆಯಿಂದ ಶುರುಮಾಡಿದೆ. ಪ್ರೇರಣೆ ತಾನೇ ಬಂದಿತು. ನಿಮಗಾಗಿ ಸಂದೇಶ: ನೀವು ದಣಿದಿದ್ದರೆ ನಿಧಾನವಾಗಿ ಶುರುಮಾಡಿ, ಬಿಸಿಯಾಗಿದ್ದರೆ ಚಿಕ್ಕದಾಗಿ ಶುರುಮಾಡಿ. ಮೊದಲು ವಿಫಲರಾದರೆ ಮತ್ತೆ ಶುರುಮಾಡಿ. ಪರಿಪೂರ್ಣತೆ ಬೇಡ. ಇಂದು ನಿಮ್ಮನ್ನು ಆಯ್ಕೆ ಮಾಡುವ ಒಂದು ನಿರ್ಧಾರ ಸಾಕು. ಯಾಕೆಂದ್ರೆ ಒಂದು ದಿನ ನಿಮ್ಮ ದೇಹ ನಿಮಗೆ ಧನ್ಯವಾದ ಹೇಳುತ್ತದೆ. ನಿಮ್ಮನ್ನು ಪ್ರೀತಿಸುವವರು ಇನ್ನಷ್ಟು ಹೆಮ್ಮೆ ಪಡುತ್ತಾರೆ. ಇಂದಿಲೇ ಶುರುಮಾಡಿ. 10 ನಿಮಿಷವೂ ಸಾಕು.